ಥಿಯೇಟರ್ ಅಲ್ಲಿ ಡಮಾಲ್ಟಿ ಮಿಲ್ ಸೌಟಿನಲ್ಲಿ ಸೆಲೆಬ್ರೇಷನ್ ಮಾಡೋ ನಿಜವಾದ ಸೆಲೆಬ್ರಿಟೀಸ್ ಇವತ್ತು ಆಲ್ಮೋಸ್ಟ್ 47-48 ಇಯರ್ಸ್ ಆ ವ್ಯಕ್ತಿ ಅಷ್ಟು ಅಚ್ಚುಕಟ್ಟಾಗಿ ಆ ಸಿನಿಮಾನ ಪ್ರೆಸೆಂಟೇಶನ್ ಮಾಡಿದಾರಲ್ಲ ಸರ್, ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ರೀಚ್ ಆಗಿದೆ ಸರ್. ಸರ್ ಬರೋರ್ಗೆ ಒಂದೇ ಸರ್ ಹಬ್ಬ, ಸ್ಕ್ರೀನ್ ಅಲ್ಲಿ ಕೂತ್ಕೊಂಡು ಇವಾಗ ಕಾಟಿರದಲ್ಲಿ ಏನು ತುಂಬಾ ಮೆಸೇಜ್ ಇಟ್ಕೊಂಡು ಒಂದ್ ಏನು ಮನ್ಸನ್ನ ನಮಗ್ ನಾವು ಕ್ಯೂಚ್ಕೊಳ್ಳೋ ತರ ಸಿನಿಮಾ ನೋಡಿದ್ವಿ. ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಕೇಳ್ತಾ ಇದ್ರು. ದರ್ಶನ್ ಸರ್ದು ಗಜ ಮತ್ತೆ ದತ್ತ ತರದ ಸಿನಿಮಾಗಳು ಬೇಕು ದರ್ಶನ್ ಸರ್ ಅಂತ. ಆ ಗಜ ದತ್ತ ಇವ್ ಮಾಸು ಕ್ಲಾಸು ಜೊತೆಗೆ ಇದು ಕಾಮಿಡಿ ಈ ಮೂರನ್ನು ಮಿಕ್ಸ್ ಮಾಡಿದ್ರೆ ಡೆವಿಲ್ ಅಷ್ಟೇ. ಮೇಡಮ್ ಆ ರಾಜ ಆ ದೇವ್ರು ಎಲ್ಲಿದ್ರು ಅಲ್ಲಿ ದೇವಸ್ಥಾನ ಕಟ್ಟೆ ಕಟ್ತೀವಿ. ಅದು ರಾಜಕೀಯ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಅಥವಾ ಅವ್ರ ಮನೇಲಿ ಇದ್ರು ಅವ್ರಿಗೆ ಪೂಜೆ ಮಾಡೋ ಭಕ್ತರು ಕಮ್ಮಿ ಆಗಲ್ಲ. ಅವ್ರು ಎಲ್ಲೇ ಬಂದ್ರು ಅವ್ರನ್ನ ಆರಾಧಿಸುವಂತ ಫ್ಯಾನ್ಸ್ ಗಳಿದೀವಿ, ಅಭಿಮಾನಿಗಳಿದೀವಿ. ಅವ್ರು ಬಂದು ಏನೇ ಕೆಲಸ ಮಾಡಿದ್ರು ಅವ್ರ ಮನೇಲಿ ಇದ್ಕೊಂಡು 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋದಾಗ್ಲಿ ಅಥವಾ ರಾಜಕೀಯ ಆಗ್ಲಿ ಸಿನಿಮಾ ಆಗ್ಲಿ ಅವ್ರು ಎಲ್ಲಿದ್ರು ಆ ವ್ಯಕ್ತಿನ ಪೂಜೆ ಮಾಡಕ್ಕೆ ಅಂತ ನಾವಿದ್ವಿ. ಎಸ್ಪೆಷಲಿ ಇನ್ನೊಂದು ಮಾತು ಹೇಳ್ಬೇಕು, ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ, ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, RR ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ತಿ ಅವರು. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಅದಕ್ಕೆ ಈ ಮೂಲಕ ನಾವು ಒಂದೇ ಹೇಳೋದು, ಡೆವಿಲ್ದು ಗೆಲುವನ್ನ ಕಿರೀಟನ ಈ ಚಾಮುಂಡೇಶ್ವರಿ ಕಡೆಯಿಂದ ದರ್ಶನ್ ಸರ್ ತಲೆ ಮೇಲೆ ಇಡಕ್ಕೆ ನಾವೆಲ್ಲ ಫ್ಯಾನ್ಸ್ ಗಳು ಆ ಒಂದು ಸೆಲೆಬ್ರೇಷನ್ ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಡೆವಿಲ್ ಗೆಲುವನ್ನ ಕಿರೀಟನ ಚಾಮುಂಡೇಶ್ವರಿ ಕಡೆಯಿಂದ ಆ ಒಂದು ನಮ್ಮ ದೇವರಿಗೆ ತಲುಪಿಸ್ತೀವಿ ಮೇಡಮ್. ಥ್ಯಾಂಕ್ ಯು.